ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಂಡಂಥ ಅತಿ ದೊಡ್ಡ ಕಲಾವಿದರಾಗಿ ಕೂಡ ಕಾಣಿಸಿಕೊಂಡಂಥ ದೊಡ್ಡ ಬಿಗ್ ಬಾಸ್ನಲ್ಲಿ ಹೆಸರು ಮಾಡಿದಂಥ ಬಿಗ್ ಬಾಸ್ ಸೀಸನ್ 3ರಲ್ಲಿ ಕಾಣಿಸಿಕೊಂಡು ಹೆಸರು ಮಾಡಿದಂಥ ನಟಿ ಇದೀಗ ವಿದೇಶವರಾಗಿರುವಂಥದ್ದು ನಡೆದಿರುವಂಥದ್ದು. ಆದರೆ ಏನಾಗಿದೆ ಇಲ್ಲಿ ನೋಡೋಣ ಬನ್ನಿ. ಇತ್ತೀಚಿನ ಬಿಗ್ ಬಾಸ್ ಈಗ ಮುಗಿದ ಮೇಲೆ ಕಾವ್ಯ ಗಿಲ್ಲಿ ಅಂತೂ ಸಿಕ್ಕಾಪಟ್ಟೆ ಈಗ ಟ್ರೆಂಡಲ್ಲಿ ನೀವೆಲ್ಲ ನೋಡಿರ್ತೀರ. ಇದೇ ಸಂದರ್ಭದಲ್ಲಿ ಈಗ ಇದೇ ಬಿಗ್ ಬಾಸ್ನಲ್ಲಿ ಸುಮಾರು ಸೀಸನ್ 60ರಲ್ಲಿ 60 ದಿನಗಳ ಕಾಲ ಸೇವೆ ಮಾಡಿದಂಥ ನಟಿ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಅದು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ನಡೆದಿರುವಂಥದ್ದು. ಭಾಳ ಬೇಜಾರಿನ ವಿಚಾರ ಅಂತಲೂ ಕೂಡ ಹೇಳ್ಬೋದು. ಇದನ್ನು ತುಂಬ ನೋವಿನ ಸುದ್ದಿ ಅಂತಲೂ ಕೂಡ ಇದು ನೀಡಲಾಗ್ತದೆ. ಜಯಶ್ರೀ ರಾಮಯ್ಯ ಅವರು ಆತ್ಮಹತ್ಯೆಗೆ ಶರಣಾಗಿರೋದು. ಉಪ್ಪುಳಿ ಖಾರ ಸಿನಿಮಾದಲ್ಲಿ ನಾಯಕಿಯಾಗಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಂಥ ನಟಿ ಅಂತಲೇ ಹೇಳ್ಬೋದು. ಇಂಥ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಂಥ ಕಲಾವಿದೆ ಈ ರೀತಿ ಈಗ ದುರಂತ ಅಂತ್ಯವನ್ನು ಮಾಡಿಕೊಂಡಿದ್ದಾರೆ. ಆರ್ಥಿಕ ಸಮಸ್ಯೆ ಮತ್ತು ಸಿನಿಮಾಗಳ ಅವಕಾಶಗಳ ಕೊರತೆ ಉಂಟಾಗಿ ಇನ್ನೇನು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು. ಆ ಸಂದರ್ಭದಲ್ಲಿ ಸ್ನೇಹಿತರ ಉಳಿಸಿದರು. ಈಗ ಫೇಸ್ಬುಕ್ನಲ್ಲಿ ಇಂದು ನನ್ನ ಅಂತ್ಯವಾಗ್ತದೆ ಅಂತ ಹೇಳಿ ಬರೆದುಕೊಂಡ ಕೆಲವೇ ಕ್ಷಣಗಳಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದಾಗಿದೆ. ಸ್ನೇಹಿತರೆಲ್ಲ ಬಂದು ನೋಡೋರೊಳಗೆ ಅವರ ಜೀವವನ್ನು ಕೂಡ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಏನೇ ರೀತಿ ಜಯಶ್ರೀ ಆತ್ಮಹತ್ಯೆಗೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಈ ಮೂಲಕ ಬಯಸೋಣ.